ರಾಹುಲ್ ಮಾಸ್ಟರ್, ಬಹುಶಃ ಇವತ್ತು ಈ ಪರ್ಫಾರ್ಮೆನ್ಸ್ ನೋಡಿ ಅಲ್ಲಿ ಕೂತಿರೋಂಥ ಅಷ್ಟು ತಾಯಂದ್ರ ಆಶೀರ್ವಾದ ಮಾಡಿದ್ರಲ್ಲ, ಇವತ್ತು ನಿಮ್ಮ ನಿಜವಾದ ಗೆಲುವು ಅದೇ ರಾಹುಲ್ ಮಾಸ್ಟರ್. ಸೊ ಈ ಪರ್ಫಾರ್ಮೆನ್ಸು ಅಲ್ಲಿ ಕೂತಿರುವಂತ ಆ ತಾಯಿಗೆ ಹೇಗೆ ಅನ್ಸ್ತು ಅಂತ ಕೇಳೋಣ. ರಕ್ಷಿತಾ ಮ್ಯಾಮ್. ಇದು ನಾನೇ ಅಲ್ಲ, ಐ ಥಿಂಕ್ ಪ್ರತಿಯೊಂದು ತಾಯಿಗೂ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ. ಸ್ಪೆಷಲಿ ಆ ಡೈಲಾಗ್ಸ್ ಇರೋದಿಲ್ಲ, ನನ್ನ ಕಾಲ್ ಹೆಜ್ಜೆ ಇಟ್ಟಾಗ ನೀನು ಹಿಂಗೆ ಸವರ್ತಿದ್ದೆ ಅನ್ನೋ ಸಣ್ಣ ಸಣ್ಣ ವಿಚಾರಗಳು ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾನೆ ರಾಹುಲ್ ಅಂತ ಅನ್ಸುತ್ತೆ ನನಗೆ. ಅಂದರೆ ಒಂದು ತಾಯಿ ಇಫ್ ಶಿ ಹ್ಯಾಸ್ ಟು ಗಿವ್ ಬರ್ತ್ ಅಲ್ಲ, ಒಂದು 100 ಪ್ರಾಬ್ಲಮ್ಸ್ ಇರುತ್ತೆ. BP ಕರೆಕ್ಟ್ ಆಗಿರಬೇಕು, ಶುಗರ್ ಕಂಟ್ರೋಲಲ್ಲಿ ಇರಬೇಕು, ಏನು ಕಾಂಪ್ಲಿಕೇಶನ್ಸ್ ಇರಬಾರ್ದು. ಅಂದರೆ ಅವಳು ತುಂಬ ಚೆನ್ನಾಗಿ ನೋಡ್ಕೋಬೇಕು, ಆ ಮಗು ಹೆಲ್ದಿಯಾಗಿ ಹುಟ್ಟಬೇಕು ಅಂತ. ಅದು ಪರ್ಸ್ನಲಿ ನನಗಂತೂ ಆಫ್ಟರ್ ದ 6th month ಮಗು ಓಡಾಡ್ತಿದ್ಯಾ, ಕರೆಕ್ಟ್ ಆಗಿದ್ಯಾ, ಯಾಕೆ ಓಡಾಡ್ತಿಲ್ಲ, ಐ ಯೂಸ್ ಟು ಗೋ ಫಾರ್ ಸೋ ಮೆನಿ ಸ್ಕ್ಯಾನ್ಸ್ ಥಿಂಕಿಂಗ್ ಮಗು. ಆ್ಯಂಡ್ ದಿಸ್ ಹ್ಯಾಪನ್ಸ್ ಟು ಪ್ರತಿ ಒಂದು ತಾಯಿಗೂ ಆಗುತ್ತೆ ಅನ್ಸುತ್ತೆ. ಅದು ಯಾಕೆ ಮಗು ಓಡಾಡ್ತಿಲ್ವಾ ಹೊಟ್ಟೆಯಲ್ಲಿ. ನನಗೆ ಇನ್ನೂ ಜ್ಞಾಪಕ ಇದೆ, ಪ್ರತಿ ರಾತ್ರಿ ದೇ ಯೂಸ್ ಟು ಬಿ ಒನ್ ಸ್ಮಾಲ್ ನರ್ವ್, ಐ ಯೂಸ್ ಟು ಟ್ರೈ ಟು ಫೀಲ್ ಸೂರ್ಯಾಸ್ ಹಾರ್ಟ್ ಬೀಟ್ ಎವ್ರಿ ನೈಟ್. ಈಸ್ ಯು ಓಕೆ? ನಾವು ಅದಕ್ಕೆ ಮಾತಾಡ್ತೀವಿ, ಅದ್ರ ಜೊತೆ ಅದಕ್ಕೆ ಕತೆಗಳು ಹೇಳ್ತೀವಿ, ವಿ ಟ್ರೈ ರೀಡಿಂಗ್ ಟು ಹಿಟ್, ನಾವು ಮ್ಯೂಸಿಕ್ ಕೇಳ್ತೀವಿ. ದೀಸ್ ಆರ್ ಸ್ಮಾಲ್ ಥಿಂಗ್ಸ್ ದಟ್ ಬಿಕಮ್ ಅ ಪಾರ್ಟ್ ಆಫ್ ಆ 9 months. ಆ 9 months ಜರ್ನಿ ಎಷ್ಟು ಕಷ್ಟಕರವಾಗಿರುತ್ತೆ, ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ, ಅಷ್ಟೇ ಮೆಮೊರೇಬಲ್ ಆಗಿರುತ್ತೆ. ಒಂದು ಹೆಣ್ಣಾದವಳು ಶಿ ಸೇಸ್, ಇಲ್ಲ ನಾನು ಉಳಿಬೇಕು, ನನ್ನ ಮಗುಗೆ ಉಳಿಸ್ಬೇಕು ಅಂತ, ಇಲ್ಲ ನನ್ನ ಮಗುಗೆ ಉಳಿಸಿ ಅಂತ ಹೇಳ್ತಾಳೆ ಅವಳು. ಐ ಥಿಂಕ್ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಸ್ಯಾಕ್ರಿಫೈಸ್ ಅ ಮದರ್ ಮೇಕ್ಸ್ ಅನ್ಸುತ್ತೆ ನನಗೆ. ಕೆನ್ ಐ ಸೇ ದಟ್ ದಿಸ್ ವಾಸ್ ವೆರಿ ಬ್ಯೂಟಿಫುಲಿ ಕ್ರಿಯೇಟೆಡ್ ರಾಹುಲ್. ತುಂಬಾ ಚೆನ್ನಾಗಿತ್ತು. ಆ ತಾಯಿ ಕರಳು ಅಂದರೆ ಆ ಮಗು ಮತ್ತು ಕರಳು, ಅವರಿಬ್ರು ಮಧ್ಯದಲ್ಲಿ ಒಂದು ಅಂಬಲಿಕಲ್ ಕಾರ್ಡ್ ಅಂಡ್ ಒಂದು ಮಗು ಮಧ್ಯದಲ್ಲಿರೋ ಒಂದು ಕನೆಕ್ಟು. ಆದರೆ ಅವನು ಉಸಿರು ತಗೊಂಡು ಅವಳಿಗೆ ಬಿಡ್ತಾನೆ. ವಾಟ್ ಅ ನೈಸ್ ಶಾಟ್ ದಟ್ ವಾಸ್. ಆ್ಯಂಡ್ ಕೆನ್ ಐ ಸೇ ಡಿಂಪಲ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಲು. ಥ್ಯಾಂಕ್ ಯು, ಸೋ ಬ್ಯೂಟಿಫುಲ್. Nitin and Dimple, I'm so proud of both of you. Nitin, I'm really proud of you. You've come a really long way. ಯಾಕಂದ್ರೆ ಈ ತರ ಪರ್ಫಾರ್ಮೆನ್ಸಸ್ ಕೊಟ್ಟಾಗ it definitely makes a huge difference ಅನ್ಸುತ್ತೆ. So thank you guys. ಥ್ಯಾಂಕ್ ಯು ಮ್ಯಾಮ್. ಅಂಡ್ ಸ್ಪೆಷಲಿ ಈ ಹಾಡು ಬೇಸಿಕಲಿ ಒರಿಜಿನಲ್ VIP ಅಲ್ಲಿ ಧನುಷ್ ಸರ್ ಹಾಗೂ ಜಾನಕಿ ಅಮ್ಮ ಹಾಡಿದ್ದಾರೆ. ಆದ್ರೆ ಇವತ್ತು ಈ ಪರ್ಫಾರ್ಮೆನ್ಸ್ಗೋಸ್ಕರ ಈ ಫೀಮೇಲ್ ವರ್ಷನ್ ಹಾಡಿರೋದು ಪೃಥ್ವಿ ಭಟ್, ನಮ್ಮ ಸರಿಗಮಪ ಕಾರ್ಯಕ್ರಮದ ಅದ್ಭುತವಾದಂತಹ ಗಾಯಕಿ ಪೃಥ್ವಿ. Such a beautiful voice, Prithvi. Such a beautiful voice. Arjun sir. Most emotional act, master, and very real also. ನಿಜವಾದ ಸತ್ಯನ ವೇದಿಕೆ ಮೇಲೆ ತೋರಿಸಿದ್ದೀರಾ. ಆ್ಯಂಡ್ ಎಲ್ಲರೂ ಅದೇ ಹೇಳ್ತಾರೆ, ದೇವ್ರು ಎಲ್ಲ ಕಡೆ ಇರೋಕ್ಕಾಗಲ್ಲ, ಅದಕ್ಕೆ ತಾಯಿನ ಇಟ್ಟಿದ್ದಾನೆ ಅಂತ. ಜಗತ್ತಲ್ಲಿ ಯಾರ ಬಗ್ಗೆ ಬೇಕಾದ್ರೂ ಕೆಟ್ಟದ್ದು ಬಯಸ್ಬೋದು, ತಾಯಿ ಮಾತ್ರ ತನ್ನ ಮಕ್ಕಳಿಗೆ ಯಾವತ್ತೂ ಕೆಟ್ಟದ್ದು ಬಯಸಿದ ಹಿಸ್ಟ್ರಿನಲ್ಲೇ. ಇಟ್ಸ್ ಓನ್ಲಿ ಲೈಫ್. ಒಂದೇ ಒಂದು ಜೀವ, ಒಳ್ಳೇದನ್ನೇ ಬಯಸೋದು ತಾಯಿ ಮಾತ್ರ. ಅದೇನಕ್ಕೆ ಅನ್ನೋದನ್ನ ಈಗ ನೀವು ತೋರಿಸಿದ್ರ. ಈ ಕರಳಿಂದ ಅದ್ರ ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ತೋರಿಸಿದ್ರ. ನಾನು ಇಂಥದ್ದು ನೋಡೇ ಇಲ್ಲ ನನ್ನ ಲೈಫಲ್ಲಿ, ಎಷ್ಟೊಂದು ನೋಡಿದ್ದೀನಿ, ಬಟ್ ಈ ಕರಳಿಂದ ಅದನ್ನ ಕನೆಕ್ಟ್ ಮಾಡಿ ಅದ್ರದ್ದೊಂದು ಡ್ರಾಮಾನ ಇಷ್ಟು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿ ಇಲ್ಲಿರಂತ ಎಲ್ಲ ತಾಯಿದಿರನ್ನ ನಾನು ನೋಡ್ತಾ ಇದ್ದೇನೆ. ಎಲ್ಲರ ಕಣ್ಣಲ್ಲೂ ಒಂದು ಕಣ್ಣಂಚಲ್ಲಿ ನೀರಿದೆ, ಮುಖದಲ್ಲಿ ಒಂದು ಸೈಲೆನ್ಸ್ ಇದೆ. ಮೈಂಡ್ ಬ್ಲೋಯಿಂಗ್ ಮಾಸ್ಟರ್. ಥ್ಯಾಂಕ್ ಯು ಸೊ ಮಚ್. ನೀವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಥ್ಯಾಂಕ್ ಯು ಫಾರ್ ದಿಸ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸರ್. ಅಂಡ್ ಒಂದು ಹಂತದಲ್ಲಿ ಉಸಿರು ತಗೊಂಡು ಆ ಮಗು ಉಸಿರು ಬಿಡ್ಬೇಕಾದ್ರೆ ಶಿವಣ್ಣನ ನಾನು ನೋಡಿದೆ. ಇಲ್ಲಿ ಉಸಿರು ತಗೋಬೇಕಾದ್ರೆ ಅಣ್ಣನ್ಗೆ ಜೀವ ಬಂದಷ್ಟು ಒಂದು ಅವರು ಭಾವುಕರಾಗ್ಬಿಟ್ರು ಆ ಆಕ್ಟ್ ನ ನೋಡ್ಬೇಕಾರೆ. ಅಣ್ಣ ಹೇಗ್ ಅನ್ಸ್ತು ನಿಮ್ಗೆ? ಫ್ಯಾಂಟಾಸ್ಟಿಕ್ ರಾಹುಲ್. ತುಂಬಾ ಏನಂದ್ರೆ ಆಕ್ಚುಲ್ ಆಗಿ ಜೀವನದಲ್ಲಿ ಏನ್ ಭಾವನೆಗಳು, ಏನ್ ರಿಲೇಶನ್ಶಿಪ್ ಬೇಕಾದ್ರೆ ಬದಲಾಗುತ್ತೆ, ಬಟ್ ಈ ತಾಯಿ ರಿಲೇಶನ್ಶಿಪ್ ಮಾತ್ರ ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ನೆವರ್, ಇಟ್ ವಿಲ್ ಆಲ್ವೇಸ್, ದಟ್ ಫೀಲ್ ವಿಲ್ ಆಲ್ವೇಸ್ ಕೊರಗ್ತಾನೆ ಇರ್ತೀವಿ. ಇವಾಗ ನಾವು ಇದ್ರೂ ಸರಿ, ಇಲ್ದೇ ಹೋದ್ರು ಸರಿ, ಏನಾದ್ರು ಒಂದು ಚಿಕ್ಕ ಕೇಳಿದ್ರೆ ಅಮ್ಮ ಅಂತಾನೆ ಅಂತೀವಿ ಹೊರತು ಅಪ್ಪ ಅಂತ ಹೇಳೋದೇ ಇಲ್ಲ. ಅಯ್ಯೋ ಅಮ್ಮ ಅಂತೀವಿ, ಅಯ್ಯೋಪ್ಪ ಅಮ್ಮ, ಎಲ್ಲದಕ್ಕೂ ಅದೇ ಅಮ್ಮನೇ ಬರುತ್ತೆ. ಯಾಕಂದ್ರೆ ಆ ಕನೆಕ್ಷನ್ ಅವಾಗಿಂದನೇ ಸ್ಟಾರ್ಟ್ ಆಗುತ್ತೆ. ಹೊಟ್ಟೆಲಿ ಇರ್ಬೇಕಾದ್ರೆ ಆ ಮದರ್ಗೂ ಆ ಚೈಲ್ಡ್ಗೂ ಒಂದು ಕನೆಕ್ಷನ್, ಒಂದು ಅಂಡರ್ಸ್ಟ್ಯಾಂಡಿಂಗು. ಒಂದು ತಾಯಿ ಎಷ್ಟು ಚಾಲೆಂಜ್ ಫೇಸ್ ಮಾಡ್ತಾಳೆ. ಯಾಕಂದ್ರೆ ಒಂದು ಮಗುನ ಡೆಲಿವರ್ ಮಾಡ್ಬೇಕಂದ್ರೆ ತಿರ್ಗಾ ಅವ್ರು ಮರುಜನ್ಮ ಪಡಿತಾಳೆ. ನಾನು ಇನ್ನು ಇರ್ತೀನೋ ಇಲ್ವೋ ಗೊತ್ತಿಲ್ಲ. ರೀಬರ್ತ್, ತಾಯಿಗೆ ಒಂದು ರೀಬರ್ತ್ ಅದು. ಬಟ್ ಒಂದು ಜೀವನ ಇಟ್ಕೊಂಡು ಜೀವನ ಕೊಟ್ಟು, ಮೈ ಗಾಡ್, ಇಟ್ ವಾಸ್ ಸೋ ಬ್ಯೂಟಿಫುಲ್. ಅಂಡ್ ನಿತಿನ್ ಅಂಡ್ ಡಿಂಪಲ್, ಇವಾಗ ನೀವು ಮಾಡ್ತಿರೋದು ನೋಡಿದ್ರೆ ನಿಮ್ ಲೆವೆಲ್ಲೇ ಬೇರೆ ಆಗ್ತಾ ಇದೆ. ಎವ್ರಿ ಟೈಮ್ ಇಟ್ಸ್ ಗೋಯಿಂಗ್ ಅಪ್ ಅಂಡ್ ಅಪ್ ಅಂಡ್ ಅಪ್. ಯು ಆರ್ ಬಿಕಮಿಂಗ್ ಮೋರ್ ಸ್ಟ್ರಾಂಗರ್, ಯು ಆರ್ ಬಿಕಮಿಂಗ್ ಮೋರ್ ಕಾಂಪಿಟೇಟಿವ್ ಟು ಎವ್ರಿಬಡಿ. ತುಂಬಾ ಕಾಂಪಿಟೇಟಿವ್ ಆಗ್ತಿದ್ದೀರಾ.
ಪ್ಲೀಸ್ ಇದೇ ಥರ ಮಾಡಿ ನೀವು. ತುಂಬ ಚೆನ್ನಾಗಿತ್ತು, ತುಂಬ ಎಮೋಷನಲ್ ಆಗಿತ್ತು ದ ಹೋಲ್ ಥಿಂಗ್. ನನಗೆ ಆ ಉಸಿರು ಹೇಳ್ಕೊಂಬಂದು ಉಸಿರು ಬಿಡ್ತಿರಲ್ಲ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಆ್ಯಂಡ್ ವಿಶೇಷವಾಗಿ ಈ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಇವತ್ತು ಎಲ್ಲ ತಾಯಂದ್ರು ಅಲ್ಲಿ ಸೋಫಾದ ಮೇಲೆ ಕೂತ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಒಂದು ಕ್ಷಣ ಅವರ ತಾಯ್ತನ ನೆನಪಾಗಿರುತ್ತೆ. ಎಲ್ಲರೂ ಒಮ್ಮೆ ಸ್ಟೇಜಿಗೆ ಬಂದು ಇಲ್ಲಿ ನಿಂತ್ರೆ ನಮಗೆ ಬಹಳ ಖುಷಿ ಆಗತ್ತೆ, ಎಲ್ಲ ತಾಯಂದ್ರು. ಇವತ್ತು ಡಿಂಪಲ್ ಆ ಮಗುವಾಗಿ ಇಲ್ಲಿ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡ್ತಿದ್ರೆ ಅವರ ತಾಯಿ ಎಷ್ಟು ಹೆಮ್ಮೆ ಪಡ್ತಾ ಇದ್ರು ಆಕೆಗೆ ಜನ್ಮ ಕೊಟ್ಟಿದ್ದಕ್ಕೆ. ಪ್ಲೀಸ್ ಮಾತಾಡಿ ಅಮ್ಮ. ತುಂಬ ಎಮೋಷ್ನಲ್ ಆಗ್ತಾ ಇದ್ದೀನಿ ಮ್ಯಾಮ್. ಅವಳು ಒಂದೊಂದು ಮೂಮೆಂಟ್ಸ್ ಮಾಡ್ತಾಯಿದ್ರೆ ಐ ಕುಡ್ ರೀಕ್ರಿಯೇಟ್ ಇಟ್. ಸಮ್ಟೈಮ್ಸ್ ಐ ಫೀಲ್ ಐ ಹ್ಯಾವ್ ಮಿಸ್ಡ್ ಇಟ್ ಅಂತ ಅನಿಸುತ್ತೆ ನನಗೆ ಒಂದೊಂದು ಸಾರಿ. ತುಂಬ ಚೆನ್ನಾಗಿ ಮಾಡಿದ್ಲು. ಶಿ ಟಚ್ಡ್ ಮೈ ಹಾರ್ಟ್ ಆ್ಯಕ್ಚುಲಿ. ಮ್ಯಾಮ್ ಡಿಂಪಲ್ ನನಗೆ ಗಾಡ್ ಗಿಫ್ಟ್ ಅಂತ ಹೇಳ್ತೀನಿ. ಅವಳು ಯಾವತ್ತೂ ನನ್ನನ್ನು ಟ್ರಬಲ್ ಮಾಡಿಲ್ಲ ಮ್ಯಾಮ್, ಯಾವತ್ತೂ ಇಲ್ಲ. ಇವಾಗಲೂ ಅಷ್ಟೇ, ವೆರಿ ಒಬಿಡೆಂಟ್. ಅವಳ ಕೆಲಸ ಆಯಿತು, ಅವಳಾಯಿತು ಅಷ್ಟೇ. ಅಂದರೆ ನಾನು ಹೇಳಬೇಕು, ಏನಾದರೂ ಹೇಳಬೇಕಂದ್ರೆ 10 ಇಯರ್ಸ್ವರೆಗೂ ನಮ್ಮ ಮಮ್ಮಿ ಜೊತೆನೇ ಇದ್ದಿದ್ದು ಅವಳು. ನಾನು ಇರಲಿಲ್ಲ. ಆಫ್ಟರ್ ನನಗೆ ಕೋವಿಡ್ ಬಂದಿರೋದು ಒಂಥರ ಬೇರೆಯವ್ರಿಗೆ ಅದು ಬ್ಯಾಡ್ ಆಗಿರ್ಬೋದು, ಬಟ್ ನನಗೆ ಅದು ಕೋವಿಡ್ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ನಾನು ನನ್ನ ಜೊತೆ ಇಲ್ಲಿ ಇಟ್ಕೊಂಡಿದ್ದೆ. ಸೊ ಐ ಕುಡ್ ನಾನು ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು ಆ ಟೈಮಲ್ಲಿ. ಸೊ ಬ್ಯೂಟಿಫುಲ್ ಮೆಮೊರೀಸ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ನನ್ನ ಜೊತೇಲಿ ಇದ್ದಾಳೆ. ಸೊ ಐ ಆಮ್ ಹ್ಯಾಪಿ. ಸ್ವೀಟ್. ಡಿಂಪಲ್? ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ಇವಾಗ್ಲೂ ಪ್ರಾಕ್ಟೀಸ್ ನಡೆಯೋವಾಗ ಲೇಟ್ ನೈಟ್ ತನಕ ಪ್ರಾಕ್ಟೀಸ್ ಇರುತ್ತೆ. ಅದಕ್ಕೆ ನನ್ನ ಜೊತೆನೇ ಇರ್ತಾರೆ. ಎಷ್ಟೊತ್ತಾದರೂ ಮಲಗಲ್ಲ ಅವರು, ನನ್ನ ಜೊತೆ ಎದ್ದೇ ಇರ್ತಾರೆ ಅವರು. ಯಾವಾಗಲೂ ತುಂಬ ಸಪೋರ್ಟ್ ಮಾಡ್ತಾರೆ. ಕರುಳ ಬಳ್ಳಿಯಾಗಿ ನಿಮ್ಮ ಮಗ ಇವತ್ತು ಪರ್ಫಾರ್ಮ್ ಮಾಡಿದ್ದಾರೆ. ಅವನು ನಿಮ್ಮ ಕರುಳ ಬಳ್ಳಿ. ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಎಲ್ಲರೂ ಅಮ್ಮಂದಿರಿಗೂ ಅವ್ರವ್ರ ಮಕ್ಕಳು ಸ್ಪೆಷಲ್ಲೇ ಮ್ಯಾಮ್. ಖಂಡಿತ. ಅದೇ ಥರ ನನ್ನ ಮಗ ತುಂಬಾ ಸ್ಪೆಷಲ್. ನನಗೆ ಇನ್ನೊಬ್ಬ ಮಗ ಇದ್ದಾನೆ, ಅವನು ಇವನಿಗಿಂತ ಚಿಕ್ಕವನು, ತಿಲಕ್. ನನಗೆ ಇಬ್ಬರು ಮಕ್ಕಳು ತುಂಬ ಸ್ಪೆಷಲ್ ಆ್ಯಕ್ಚುಲಿ. ಐ ಲವ್ ಮೈ ಕಿಡ್ಸ್ ಅಷ್ಟೇ. ಐ ಲವ್ ಯು ನಿತಿನ್. ಇಲ್ಲಿ ಅನೀಶ್ ಅವರ ತಾಯಿ ಇದ್ದಾರೆ. ಅವ್ರು ಯಾವಾಗಲೂ ನಾವು ಬರೀ ನಗ್ತಾ ಇರೋದು, ತಮಾಷೆ ಮಾಡ್ತಾ ಇರೋದೇ ನೋಡಿದ್ದೀನಿ ನಾನು. ಇವತ್ತು ಫಸ್ಟ್ ಟೈಮ್ ಅನೀಶ್ ಅವರ ತಾಯಿ ತುಂಬಾ ಇಮೋಷನಲ್ ಆಗ್ಬಿಟ್ರಿ ಪರ್ಫಾರ್ಮೆನ್ಸ್ ನೋಡ್ಬೇಕಾದ್ರೆ.